ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಅರುಣ್, ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ನಾನು ಪೆರಡಾಂಟಿಸ್ಟ್ ಹಾಗೂ ಇಂಪ್ಲಾಂಟಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನು ನಿಮಗೆ ಒಸಡಿನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೌತ್ ಇಸ್ ದ ಮಿರರ್ ಆಫ್ ದ ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ. ಅಂದ್ರೆ ಬಾಯಿ ದೇಹದ ಒಂದು ಕನ್ನಡಿ ಇದ್ದಂತೆ. ದೇಹದಲ್ಲಿ ಆಗೋ ವಿವಿಧ ಡಿಸೀಸಸ್ ಏನಿರುತ್ತೆ ಅದರದ್ದೆಲ್ಲ ಲಕ್ಷಣಗಳು, ಮ್ಯಾನಿಫೆಸ್ಟೇಷನ್ಸ್ ಅಂತ ಏನ್ ಹೇಳ್ತೀವಿ, ಅದೆಲ್ಲ ಬಾಯಿಯಲ್ಲಿ ಕೂಡ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಕಾರ್ಬೆಟಿಕ್ ಜಿಂಜವೈಟಿಸ್ ಅಂತ ಒಂದಿದೆ. ಅಂದ್ರೆ ವಿಟಮಿನ್ ಸಿ ಡಿಫಿಷಿಯನ್ಸಿ ಇದ್ದಾಗ ಒಸಡಿನಲ್ಲಿ ಅದು ಬಾವು ಬರುತ್ತೆ, ರಕ್ತಸ್ರಾವ ಆಗತ್ತೆ, ಮತ್ತೆ ಮಾತಾಡ್ಲಿಕ್ಕೂ ಕೂಡ ಕೆಲವು ಸತಿ ಕಷ್ಟ ಆಗತ್ತೆ, ಅಷ್ಟು ದೊಡ್ಡ ಬಾವು ಬಂದಿರತ್ತೆ ಎಲ್ಲ ಕಡೆ ಒಸಡಲ್ಲಿ. ಸೊ ಇದನ್ನ ನಾವು ಸ್ಕಾರ್ಬೆಟಿಕ್ ಜಿಂಜವೈಟಿಸ್ ಅಂತ ಹೇಳ್ತೀವಿ, ಬಿಕಾಸ್ ಆಫ್ ವಿಟಮಿನ್ ಸಿ ಡಿಫಿಷಿಯನ್ಸಿ. ಹಾಗೆ ಇವನ್ ಸಕ್ಕರೆ ಕಾಯಿಲೆ ಅನ್ಕಂಟ್ರೋಲ್ಡ್ ಇದ್ದಾಗ ಬಾಯಿಯಲ್ಲಿ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಮಲ್ಟಿಪಲ್ ಆಬ್ಸೆಸಸ್ ಇರುತ್ತೆ. ಸೊ ಅಲ್ಲಲ್ಲಿ ಒಸಡಲ್ಲಿ ನಾವು ಕೀವು ಕಟ್ಟಿರೋದನ್ನ ನಾವು ನೋಡಬಹುದು. ಆಮೇಲೆ ಬ್ಯಾಡ್ ಬ್ರೆತ್ ಅಂತ ಹೇಳ್ತೀವಿ, ಬಾಯಲ್ಲಿ ದುರ್ವಾಸನೆ ಬರೋದು. ಸೊ ಡಯಾಬಿಟಿಕ್ ಇರೋ ಪೇಷಂಟ್ಸ್ ಅಲ್ಲಿ ನಾವು ಅದನ್ನೇ ಅಸಿಟೋನ್ ಬ್ರೆತ್ ಅಂತ ಹೇಳ್ತೀವಿ. ಸೊ ಹೀಗೆ ಎಲ್ಲದೂ ಆರ್ಗನ್ಸ್ ಆರ್ ಇಂಟರ್ ಕನೆಕ್ಟೆಡ್. ಸೊ ಫಸ್ಟ್ ಆಫ್ ಆಲ್, ಈಗ ಒಸಡಿನ ಆರೋಗ್ಯ ಏನಿದೆ ಅದು ಗರ್ಭಿಣಿ ಸ್ತ್ರೀಯರಲ್ಲಿ ಏನಾದ್ರೂ ಜಾಸ್ತಿ ಆದ್ರೆ ಆವಾಗ ಹುಟ್ಟೋ ಮಕ್ಕಳು ಪ್ರೀ ಟರ್ಮ್ ಲೋ ಬರ್ತ್ ವೇಟ್ ಬೇಬೀಸ್ ಅಂತ ಇದೆ. ಅಂದ್ರೆ ಅವಧಿಗೂ ಮುನ್ನ ತೂಕಕ್ಕಿಂತ ಕಡಿಮೆ ಇರೋ ಬೇಬೀಸ್ ಹುಟ್ಟುತ್ತೆ ಅಂತ. ಸೊ ಇದು ಪ್ರೀಟರ್ಮ್ ಲೋ ಬರ್ತ್ ವೇಟ್ ಬೇಬೀಸಿಗೆ ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಏನು, ಒಸಡಿನ ಸಮಸ್ಯೆ. ಸೊ ಗರ್ಭಿಣಿ ಸ್ತ್ರೀಯರಲ್ಲಿ ಒಸಡಿನ ಸಮಸ್ಯೆ ಉಲ್ಬಣ ಆದಾಗ ಅಲ್ಲಿ ರಿಲೀಸ್ ಆಗೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅಂತ ಏನ್ ಹೇಳ್ತೀವಿ, ಲೈಕ್ ಪ್ರೋಸ್ಟೋಗ್ಲಾಂಡಿನ್ E2, ಇಂಟರ್ಲ್ಯೂಕಿನ್ 1 ಬೀಟಾ ಅಥವಾ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ. ಸೊ ಇದೆಲ್ಲ ಏನಾಗುತ್ತೆ, ಬ್ಲಡ್ ಸ್ಟ್ರೀಮ್ ಮುಖಾಂತರ ಮಗು ಸುತ್ತ ಇರೋ ಆಮ್ನಿಯೋಟಿಕ್ ಫ್ಲೂಯಿಡ್ ರೀಚ್ ಆಗಿ ಅಲ್ಲಿ ಪ್ರೋಸ್ಟೋಗ್ಲಾಂಡಿನ್ E2 ಲೆವೆಲ್ಸ್ ಏನಾದ್ರೂ ತುಂಬಾ ಇನ್ಕ್ರೀಸ್ ಆದ್ರೆ ಆವಾಗ ಯೂಟ್ರಿನ್ ಕಾಂಟ್ರಾಕ್ಷನ್ಸ್ ಶುರುವಾಗಿ ಲೇಬರ್ ಸ್ಟಾರ್ಟ್ ಆಗುತ್ತೆ. ಸೊ ಅವಧಿಗೂ ಮುನ್ನ ಹುಟ್ಟಿರೋದ್ರಿಂದ ಬೇಬಿ ವೇಟ್ ಸ್ವಲ್ಪ ಎಷ್ಟು ನಾರ್ಮಲ್ ಆಗಿರ್ಬೇಕು ಅದಕ್ಕಿಂತ ಕಡಿಮೆ ಇರುತ್ತೆ. ಮತ್ತೆ ಹೊರಗಡೆ ಬಂದಾಗ ಇಂಡಿಪೆಂಡೆಂಟ್ ಆಗಿ ಬ್ರೀದ್ ಮಾಡ್ಲಿಕ್ಕೆ, ರೆಸ್ಪಿರೇಷನ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಎಲ್ಲ ಅಸಿಸ್ಟೆನ್ಸ್ ಬೇಕಾಗತ್ತೆ. ಲಂಗ್ಸ್ ಅಲ್ಲಿ ಸಾಕಷ್ಟು ಸರ್ಫೆಕ್ಟೆಂಟ್ ರಿಲೀಸ್ ಆಗಿರಲ್ಲ, ಮತ್ತೆ ಓವರ್ ಆಲ್ ಎಲ್ಲ ಆರ್ಗನ್ಸ್ ಡೆವಲಪ್ ಆಗಿರುತ್ತೆ, ಬಟ್ ಸ್ವಲ್ಪ ಅಸಿಸ್ಟೆನ್ಸ್ ಇಂಡಿಪೆಂಡೆಂಟ್ ಆಗಿ ಹೊರಗಡೆ ಇರಕ್ಕೆ ಬೇಕಾಗತ್ತೆ. ಸೊ ಇದನ್ನ ನಾವು ಮುಂಚೆನೆ ನೋಡಿದಾಗ ಪ್ರಿವೆಂಟ್ ಮಾಡಬಹುದು. ಹೇಗೆ ಅಂದ್ರೆ ರೆಗ್ಯುಲರ್ ಆಗಿ ಅವ್ರು ಹೇಗೆ ಪ್ರಿನೇಟಲ್ ಸ್ಕ್ರೀನಿಂಗು ಮತ್ತೆ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಎಲ್ಲ ಚೆಕಪ್ ಬರ್ತಿರ್ತಾರೆ, ಹಾಗೇನೆ ಒಂದ್ಸಲ ಅವರು ಬಿಫೋರ್ ಪ್ರೆಗ್ನೆನ್ಸಿನೂ ಓರಲ್ ಸ್ಕ್ರೀನಿಂಗ್ ಅಂತ ಬಾಯಿದೆಲ್ಲ ಒಂದ್ಸಲ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡ್ಯೂರಿಂಗ್ ದಟ್ ಪ್ರೆಗ್ನೆನ್ಸಿ ಆಲ್ಸೋ ಏನಾದ್ರೂ ಇದ್ರೂ ಕೂಡ ಅದನ್ನ ನಾವು ಸೇಫ್ ಆಗಿ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು. ಅಂದ್ರೆ 3 ತಿಂಗಳು ತುಂಬಿ 4ಕ್ಕೆ ಬಿದ್ದಾಗ ಮತ್ತೆ 6ನೇ ತಿಂಗಳು ಟೈಮ್ ತನಕನೂ ನಾವು ಟ್ರೀಟ್ಮೆಂಟ್ ಏನಾರ ಇದ್ರೆ ಲೆಸ್ ಇನ್ವೆಸಿವ್ ಪ್ರೊಸೀಜರ್ ಮತ್ತೆ ಮಿನಿಮಮ್ ಮೆಡಿಸಿನ್ ವಿತ್ ಗೈನಕಾಲಜಿಕಲ್ ಕನ್ಸಲ್ಟೇಷನ್ ಟ್ರೀಟ್ಮೆಂಟ್ ಅನ್ನು ಕೂಡ ಮಾಡಬಹುದು. ನೆಕ್ಸ್ಟ್ ಬಂದು ಅದೇ ರೀತಿ ಒಸಡಿನ ಸಮಸ್ಯೆ ಮತ್ತು ಡಯಾಬಿಟಿಸ್ ಮೆಲಿಟಸ್ ಎರಡು ಕೂಡ ಅದು ನಾವು 2-ವೇ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಅಂದ್ರೆ ಎರಡೂ ಡಿಸೀಸಸ್ ಕೂಡ ಒಂದಕ್ಕೊಂದು ಎಫೆಕ್ಟ್ ಮಾಡುತ್ತೆ, ಒಂದಕ್ಕೊಂದು ರಿಸ್ಕ್ ಫ್ಯಾಕ್ಟರ್. ಈಗ ಸಕ್ಕರೆ ಕಾಯಿಲೆಗೂ ಸಾಕಷ್ಟು ರೀಸನ್ಸ್ ಇದೆ, ಅದರಲ್ಲೂ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ ಇಸ್ ನಮ್ಮ ಈ ಒಸಡಿನ ಸಮಸ್ಯೆ. ಸೊ ಇದನ್ನ ಹೇಗೆ ಅಂತಂದ್ರೆ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಇದ್ದಾಗ ಆವಾಗ ಇದು ಇಂಪೇರ್ಡ್ ಹೀಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಪರ್ ಹೀಲಿಂಗ್ ಆಗ್ತಾ ಇರಲ್ಲ, ರಿಪೇರ್ ಆಫ್ ಕೊಲಾಜನ್ ಫೈಬರ್ಸ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಗಮ್ ಡಿಸೀಸಸ್ಗೂ ಕೂಡ ಅದು ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗೆ ನಾವು ಏನಾದ್ರೂ ಗಮ್ ಡಿಸೀಸ್ ಅಲ್ಲಿ ಅಡ್ವಾನ್ಸ್ ಪೆರಡಾಂಟೈಟಿಸ್ ಅಂತ ಹೇಳ್ತೀವಿ, ಸಾಕಷ್ಟು ಕೆಳಗಡೆ ಮೂಳೆ ಅದೆಲ್ಲ ಸೌದಿರತ್ತೆ, ಪಾಕೆಟ್ಸ್ ಆಗಿರತ್ತೆ. ಸೊ ಈ ತರದೆಲ್ಲ ಇದ್ದಾಗ್ಲೂ ಕೂಡ ಏನಾಗುತ್ತೆ, ಅದು ಶುಗರ್ ಲೆವೆಲ್ಸ್ಗೂ ಕೂಡ ಆಲ್ಟರ್ ಮಾಡ್ತಾ ಇರುತ್ತೆ. ಸೊ ಎರಡನ್ನೂ ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ಎರಡರದ್ದು ಹೆಲ್ತ್ ಕಾಪಾಡ್ಕೋಬಹುದು. ಹಾಗೆ ಗಮ್ ಡಿಸೀಸಸ್ ನಾವು ಕಾರ್ಡಿಯಾಕ್ ಡಿಸೀಸಸ್ ಅಂದ್ರೆ ಹಾರ್ಟ್ ಡಿಸೀಸ್ ಅದ್ರ ಸುಮಾರಷ್ಟು ಟೈಪ್ಸ್ ಇದೆ, ಅದರಲ್ಲಿ ಇಸ್ಕೀಮಿಯಾ ಆಗತ್ತೆ ಅನ್ನೋದು ಕೂಡ ಒಂದು ಎವಿಡೆನ್ಸ್ ತೋರಿಸಿದೆ. ಸೊ ಈಗ ಗಮ್ ಡಿಸೀಸ್ ಇದ್ದಾಗ ಸ್ಟ್ರೋಕ್ ಆಗತ್ತಾ ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಅದಕ್ಕೂ ಕೂಡ ಎವಿಡೆನ್ಸ್ ಇದೆ. ಸಿಮಿಲರ್ಲಿ ನಾವು ಹೇಗೆ ಹಾರ್ಟ್ ಡಿಸೀಸಸ್ ಅಲ್ಲಿ ಇಸ್ಕೀಮಿಯಾ ಆಗಿ ಹಾರ್ಟ್ ಇದಾಗಬಹುದು, ಅದೇ ತರನೇ ಕೂಡ ಈಗ ಸೆರೆಬ್ರಲ್ ಡಿಸೀಸಸ್ ಅಲ್ಲೂ ಕೂಡ ಬ್ಲಡ್ ಸಪ್ಲೈ ಬ್ರೈನ್ ಗೆ ಕಡಿಮೆ ಆದ್ರೆ ಅದು ಕೂಡ ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ. ಹಾಗೆ ರೆಸ್ಪಿರೇಟರಿ ಡಿಸೀಸ್ ಲೈಕ್ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಆಗಿರ್ಬೋದು, ನಿಮೋನಿಯಾ ಆಗಿರ್ಬೋದು, ಮತ್ತೆ ಗಮ್ ಡಿಸೀಸಸ್ ಇಂದ ಆಲ್ಝೈಮರ್ಸ್ ಡಿಸೀಸ್ ಮತ್ತೆ ಡಿಪ್ರೆಷನ್ ಕೂಡ ಆಗಿದೆ. ಸೊ ಮೊದಲೆಲ್ಲ ಹೇಳ್ತಾ ಇದ್ವಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ, ಬಟ್ ಇವಾಗಿನ ಸಂದರ್ಭದಲ್ಲಿ ಹೇಳಕ್ ಏನಂತಂದ್ರೆ ಪ್ರಿವೆನ್ಷನ್ ಇಸ್ ದ ಓನ್ಲಿ ಅಂಡ್ ದ ಬೆಸ್ಟ್ ಕ್ಯೂರ್ ಅಂತ ಹೇಳ್ಬೋದು. ಯಾಕಂದ್ರೆ ಇಟ್ ಸೇವ್ಸ್ ಲಾಟ್ ಆಫ್ ಟೈಮ್, ಸಫರಿಂಗ್, ಎನರ್ಜಿ ಮತ್ತೆ ಮನಿ ಕೂಡ. ಏನ್ ರಾಮಪ್ಪ ಹೇಗಿದ್ದೀಯಾ? ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ. ಒಂದ್ ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದಿನಪ್ಪ. ನನ್ ಮಗನಿಗೆ ಅವ್ರ ಆಫೀಸ್ ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ, ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟುಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತ
ಬೇಕಾದಂತಹ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಅರುಣ್, ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಪೆಡಾಂಟಿಸ್ಟ್ ಹಾಗೂ ಇಂಪ್ಲಾಂಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಾನು ನಿಮಗೆ ಓರಲ್ ಹೆಲ್ತ್ ಮೇಂಟೆನೆನ್ಸ್, ಬಾಯಿಯ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದೇನೆ. ಸೊ ಫಸ್ಟ್ ಆಫ್ ಆಲ್ ಬ್ರಷಿಂಗ್ ಬಗ್ಗೆ ನಾವು ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಏನ್ ಹೇಳ್ತೀವಿ ಅಂದ್ರೆ ಬ್ರಷಿಂಗ್ ಟ್ವೈಸ್ ಅ ಡೇ ಅಂತ ಹೇಳ್ತೀವಿ. ಒಂದು ಬೆಳಗ್ಗೆ ತಿಂಡಿ ಮುಂಚೆನೆ, ಮತ್ತೆ ಒಂದ್ಸತಿ ರಾತ್ರಿ ಊಟ ಆದ್ಮೇಲೆ. ಸೊ ಬ್ರಷಿಂಗ್ ಟ್ವೈಸ್ ಎ ಡೇ ಅಂಡ್ ರಿನ್ಸ್ ಆಫ್ಟರ್ ಎವ್ರಿ ಮೀಲ್ ಅಂತ. ಆಮೇಲೆ ಏನೇ ಊಟ ಮಾಡಿದ್ರು ಮಧ್ಯದಲ್ಲಿ ಬಾಯಿ ಮುಕ್ಕಳಿಸೋದು ಅಷ್ಟೇ, ಸೊ ದಟ್ ಇಟ್ ಇಸ್ ಕ್ಲೀನ್ ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಪೇಷಂಟ್ಸ್ ಕೇಳ್ತಾರೆ ಯಾವ ತರ ಬ್ರಷ್ ತಗೋಬೇಕು ಅಂತ. ಸೊ ನಾನು ಹೇಳೋದು ಕಂಪನಿ ಡಸಂಟ್ ಮ್ಯಾಟರ್, ನೀವು ಹೇಗ್ ಬ್ರಷ್ ಮಾಡ್ತೀರಾ, ಯಾವ ತರ ಬ್ರಿಸಲ್ಸ್ ಚೂಸ್ ಮಾಡ್ತೀರಾ ಅದ್ರ ಮೇಲೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಬ್ರಷಸ್ ಅಲ್ಲಿ ವೇರಿಯಸ್ ಟೈಪ್ಸ್ ಅಂದ್ರೆ ಬ್ರಿಸಲ್ಸ್ ಅಲ್ಲಿ ಸಾಫ್ಟ್, ಮೀಡಿಯಂ, ಹಾರ್ಡ್ ಈ ತರ ಎಲ್ಲ ಇದೆ. ಸೊ ಪ್ರಿಫರಬಲಿ ಈ ಜನರಲ್ ಆಗಿ, ಬಟ್ ಇಟ್ ಇಸ್ ಪೇಷಂಟ್ ಸ್ಪೆಸಿಫಿಕ್ ಇರುತ್ತೆ. ಬಟ್ ನಾವು ಜನರಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಾಫ್ಟ್ ಬ್ರಿಸಲ್ ಇಸ್ ಸೇಫರ್ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಡ್ಯಾಮೇಜ್ ಮಾಡಲ್ಲ ಸಾಫ್ಟ್ ಟಿಶ್ಯೂಸಿಗೆಲ್ಲ, ಮತ್ತೆ ಅದು ಸಾಫ್ಟ್ ಇರೋದ್ರಿಂದ ಫ್ಲೆಕ್ಸಿಬಲ್ ಕೂಡ ಇರುತ್ತೆ. ಆವಾಗ ಹಲ್ಲುಗಳ ಮಧ್ಯ, ಹಲ್ಲು ಮತ್ತೆ ವಸಡಿನ ಮಧ್ಯ ಎಲ್ಲ ಅದು ಕ್ಲೀನ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ನೆಕ್ಸ್ಟ್ ಕೆಲವು ಪೇಷಂಟ್ಸ್ ಹೇಳಿದ್ದಾರೆ ನಮ್ಗೆ ಹಲ್ಲು ಚೆನ್ನಾಗಿ ಬೆಳ್ಳಗಾಗ್ಲಿ ಅಂತ ನಾವು ಕಲ್ಲಿದ್ಲು ಯೂಸ್ ಮಾಡಿದೀವಿ, ಅಥವಾ ಉಪ್ಪು ಯೂಸ್ ಮಾಡಿದೀವಿ, ಅಥವಾ ಮರಳಲ್ಲೂ ಕೂಡ ಹಲ್ಲುಜ್ಜಿದ್ದಾರೆ. ಸೊ ಇದರಿಂದ ಏನಾಗತ್ತೆ ಅಂತಂದ್ರೆ ಹಲ್ಲಿಗೆ ಜಾಸ್ತಿ ನಷ್ಟ ಆಗತ್ತೆ. ಅಂದ್ರೆ ಮೇಲ್ಗಡೆ ಇರೋ ಎನಾಮೆಲ್ ಕೋಟಿಂಗ್ ಎಲ್ಲ ಹೋಗ್ತಾ ಹೋಗುತ್ತೆ ಸೌದ್ ಬಿಟ್ಟು. ಸೊ ಹಾಗಾಗಿ ಯೂಸ್ ಮಾಡ್ಬೇಕಾಗಿರೋದು ಒಳ್ಳೆ ಪೇಸ್ಟ್. ಅದರಲ್ಲಿ ಕಂಟೆಂಟ್ ಅಲ್ಲೂ ಕೂಡ ತುಂಬಾ ಕೋರ್ಸ್ ಆಗಿರೋ ಅಬ್ರೆಸಿವ್ ಮೆಟೀರಿಯಲ್ ಏನೂ ಇರಲ್ಲ. ಸೊ ಅದು ಈಸಿಲಿ ಜೆಲ್ ಫಾರ್ಮ್ ಅಲ್ಲಿ ಇದ್ರೆ ಇನ್ನೂ ಸ್ಮೂತ್ ಆಗಿ ಅದು ಕ್ಲೀನ್ ಮಾಡುತ್ತೆ. ಸೊ ಈಗ ಆ ತರದೆಲ್ಲ ಯೂಸ್ ಮಾಡಿದಾಗ ಕಲ್ಲಿದ್ದಲು, ಉಪ್ಪು ಅಥವಾ ಮರಳು, ಇಟ್ಟಿಗೆ ಪುಡಿನೂ ಯೂಸ್ ಮಾಡಿದ್ದಾರೆ. ಈ ತರದೆಲ್ಲ ಇದ್ದಾಗ ಏನಾಗುತ್ತೆ, ಮೇಲ್ಗಡೆ ಎನಾಮೆಲ್ ಕೋಟಿಂಗ್ ಎಲ್ಲ ಹೋಗ್ಬಿಟ್ಟು ಒಳಗಡೆ ಇರೋ ಡೆಂಟಿನಲ್ ಟ್ಯೂಬ್ಯೂಲ್ಸ್ ಎಲ್ಲ ಎಕ್ಸ್ಪೋಸ್ ಆದಾಗ ತಣ್ಣಗಿರೋದು, ಹುಳಿ ಇರೋದು ಏನಾರು ತಗೊಂಡಾಗ್ಲೂ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಹಲ್ಲು ಸವಿತಾ ಹೋಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿರೋ ಒಂದು ಬ್ರಷ್ ಮತ್ತೆ ಒಂದು ಪೇಸ್ಟ್ ಅದನ್ನ ಪೀರಿಯಾಡಿಕ್ ಆಗಿ ಚೇಂಜ್ ಮಾಡಬೇಕು. ಅಟ್ ಲೀಸ್ಟ್ ಒನ್ಸ್ ಇನ್ 4 to 5 months ಅಥವಾ 6 months ಒಂದ್ಸತಿನಾದ್ರೂ ಮಿನಿಮಮ್ ಅದನ್ನ ಚೇಂಜ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಅದನ್ನೇ ಯೂಸ್ ಮಾಡಬಾರ್ದು. ಸೊ ಸೆಕೆಂಡ್ ಆಗಿ ಅದು ಬ್ರಷಿಂಗ್ ಆದ್ಮೇಲೆ ಫ್ಲಾಸಿಂಗ್ ಅಂತ ಇದೆ, ಹಲ್ಗಳ ಮಧ್ಯ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಒಂದು ವ್ಯಾಕ್ಸ್ಡ್ ದಾರ ತರ ಇರುತ್ತೆ. ಸೊ ಅದನ್ನ 2 ಕೈನ ಒಂದೊಂದು ಬೆರಳಿಗೆ ಸುತ್ಕೊಂಡ್ಬಿಟ್ಟು ಮೇಲ್ಗಡೆ ಹಲ್ಲಿಗೆ 2 ಹಲ್ಗಳ ಮಧ್ಯ ಮತ್ತೆ ಕೆಳಗಡೆ 2 ಹಲ್ಗಳ ಮಧ್ಯ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಅಂದ್ರೆ ಏನ್ ಮೇಕ್ ಶೋರ್ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ಸಾಫ್ಟ್ ಟಿಶ್ಯೂಸ್ ಗೆಲ್ಲೂ ಇಂಜುರಿ ಆಗ್ತಾ ಇಲ್ಲ ಅನ್ನೋ ತರ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಬಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಇತ್ತು ಅಂದ್ರೆ ಇಂಟರ್ ಪ್ರಾಕ್ಸಿಮಲ್ ಬ್ರಷಸ್ ಅಥವಾ ಇಂಟರ್ಡೆಂಟಲ್ ಬ್ರಷಸ್ ಅಂತ ಸಿಕ್ಕತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಹಲ್ಗಳ ಮಧ್ಯ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು. ಇದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಈಗ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾ ಇರೋದು ಟಂಗ್ ಕ್ಲೀನಿಂಗ್. ಯಾಕಂದ್ರೆ ಟಂಗ್ ಮೇಲೆ ಎಷ್ಟು ದೊಡ್ಡ ಕೋಟ್ ಇರುತ್ತೆ ಅಂದ್ರೆ ಅದರಲ್ಲೇ ಎಲ್ಲ ಮೈಕ್ರೋಬ್ಸ್ ಕೂಡ ಅಲ್ಲೇ ಒಂದು ಮ್ಯಾಟ್ರಿಕ್ಸ್ ಮಾಡ್ಕೊಂಡು ಅಲ್ಲೇ ವಾಸವಾಗಿರಕ್ಕೆ ಹೆಲ್ಪ್ ಆಗುತ್ತೆ. ಬ್ರಷ್ ಮಾಡದ್ ಮೇಲೆ, ಬಾಯಿ ಮುಕ್ಕಳಿಸಿದ ಮೇಲೆ ಟಂಗ್ನು ಸಹ ಸ್ವಚ್ಛವಾಗಿ ಅದನ್ನ ಕ್ಲೀನ್ ಮಾಡ್ಕೋಬೇಕು ಟಂಗ್ ಕ್ಲೀನರ್ ಅಲ್ಲಿ. ಸೊ ಇಷ್ಟನ್ನ ಮಾಡ್ಕೊಂಡ್ರೆ ನಿಮ್ಗೆ ಓರಲ್ ಹೈಜೀನ್ ಮೇಂಟೆನೆನ್ಸ್ ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಫುಡ್ ಏನ್ ತಗೋಬೇಕು ಅಂತಂದ್ರೆ ಡಯಟ್ ಅಲ್ಲಿ ಎಲ್ಲ ಲೈಕ್ ಓವರ್ ಆಲ್ ಹೆಲ್ತಿಗೂ ಹೇಗೆ ಇಂಪಾರ್ಟೆಂಟ್ ಹಾಗೆ ಬಾಯಿಯ ಹೆಲ್ತಿಗೂ ಕೂಡ, ವಸಡಿಗೂ ಕೂಡ ತರಕಾರಿಗಳು ಮತ್ತೆ ಹಣ್ಣುಗಳು ತುಂಬಾ ಮುಖ್ಯ. ಸೊ ಮೋರ್ ಅಂಡ್ ಮೋರ್ ಆಫ್ ಫೈಬರ್ ಫುಡ್ ನ ತಗೋಬೇಕು. ಆಮೇಲೆ ನಾವು ಅವಾಯ್ಡ್ ಮಾಡಕ್ ಹೇಳೋದೇನು ಅಂದ್ರೆ ಸಾಫ್ಟ್ ಸ್ಟಿಕ್ಕಿ ಫುಡ್ ನ ಅವಾಯ್ಡ್ ಮಾಡಿ ಅಂತಾನೆ ಹೇಳೋದು. ಅಂಟು ಪದಾರ್ಥ, ತುಂಬಾ ಸಿಹಿ ಪದಾರ್ಥ ಎಲ್ಲ ಇದ್ರೆ ಅದು ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಅನ್ನೆಸೆಸರಿ ಮೈಕ್ರೋಬ್ಸ್ ನ, ಯಾವ್ದು ಹಾಳು ಮಾಡುತ್ತೆ ಹಲ್ಲುಗಳಿಗೆ ಮತ್ತೆ ವಸಡಿಗೆ ಹಾನಿಕರ. ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಡ್ಯೂರಿಂಗ್ ಪ್ಯೂಬರ್ಟಿ, ಪ್ರೆಗ್ನೆನ್ಸಿ ಮತ್ತೆ ಮೆನೋಪಾಸ್ ಟೈಮ್ ಅಲ್ಲಿ ಹಾರ್ಮೋನ್ ಚೇಂಜಸ್ ಆಗೋದ್ರಿಂದ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎಲ್ಲ ಆ ಟೈಮ್ ಅಲ್ಲಿ ವಿಶೇಷವಾಗಿ ಅದನ್ನ ಕೇರ್ ತಗೋಬೇಕು. ಪ್ರೆಗ್ನೆನ್ಸಿಯಲ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಅವಾಗ ರೆಸ್ಪಾನ್ಸ್ ಆಫ್ ದ ಟಿಶ್ಯೂಸ್ ಏನಾಗಿರುತ್ತೆ ಅದು ಸ್ವಲ್ಪ ಹೈಪರ್ ರೆಸ್ಪಾನ್ಸಿವ್ ಆಗಿರುತ್ತೆ. ಸೊ ಟಾರ್ಟಾರ್ ಬೇರೆ ಪೇಷಂಟ್ ಅಲ್ಲಿ ಕ್ವಾಂಟಿಟಿ ಇದೆ, ಇವರಲ್ಲೂ ಸೇಮ್ ಕ್ವಾಂಟಿಟಿ ಇದ್ರೂ ಕೂಡ ಇವರಲ್ಲಿ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ವಿಶೇಷ ಕಾಳಜಿ ವಹಿಸ್ಕೊಂಡು ಆ ಟೈಮ್ ಅಲ್ಲಿ ಚೆಕ್ಅಪ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊಳ್ಳೋದಾಗ್ಲಿ ಅದೆಲ್ಲ ಅವರೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಅವ್ರಿಗೆ ಮುಂದೆ ಆಗೋ ಬೇರೆ ಸಮಸ್ಯೆಗಳನ್ನೆಲ್ಲ ತಪ್ಪಿಸಬಹುದು. ಏನು ಬಾಯಿ ಹುಳ್ಕ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಾಯಲ್ಲಿ ವಾಸನೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಹೊಸಡಲ್ಲಿ ಬ್ಲೀಡ್ ಆಗ್ತಾ ಇಲ್ಲ ಅಂದ್ರೂ ಕೂಡ ನೀವು ವರ್ಷಕ್ಕೆ ಒಂದ್ಸತಿ ಆದ್ರೂ ಅಟ್ ಲೀಸ್ಟ್ ಚೆಕ್ಅಪ್ ಅಂತ ಮಾಡಿಸ್ಕೊಳ್ಳಿ. ಆಕ್ಚುಲಿ ಮಿನಿಮಮ್ 6 months ಒನ್ಸ್ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಸೂಕ್ತ. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೊಡವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ತೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ.
ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನುರಿತ ವೈದ್ಯರ ತಂಡದಿಂದ ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ದೀಪಾ ಅರುಣ್. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ನಾನು ಪೆಡಾಂಟಿಸ್ಟ್ ಹಾಗೂ ಇಂಪ್ಲಾಂಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಾನು ನಿಮಗೆ ನಮ್ಮ ಡೆಂಟಲ್ ರಲ್ಲಿ ಏನೇನು ಟ್ರೀಟ್ಮೆಂಟ್ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯೂಶುವಲಿ ಫಸ್ಟ್ ಬಂದಾಗ ಎಲ್ಲ ಹಲ್ಲು ಉಳುಕಾಗಿದೆ, ಗಮ್ಸ್ ಅಲ್ಲೆಲ್ಲ ಬ್ಲೀಡ್ ಆಗ್ತಾ ಇದೆ, ಬ್ರಷ್ ಮಾಡಿದಾಗ ಎಲ್ಲ ಬಾಯಿಂದ ವಾಸನೆ ಬರ್ತಾ ಇದೆ. ಸೊ ಇಷ್ಟು ಕಾರಣಗಳಿದ್ರೆ ಮಾತ್ರ ಪೇಷಂಟ್ಸ್ ಬರ್ತಾ ಇದ್ದಾರೆ. ಬಟ್ ಏನಂತಂದ್ರೆ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 6 months ಒನ್ಸ್, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ 1 year ಒನ್ಸ್ ಆದ್ರೂ ಥರಲಿ ಒಂದ್ಸಲ ಚೆಕ್ಅಪ್ ಮಾಡಿಸ್ಕೋಬೇಕು ಫಸ್ಟ್ ಆಫ್ ಆಲ್. ಸೊ ಈಗ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಫಸ್ಟ್ ಈಗ ಹಲ್ಲುಗಳ ಮೇಲೆ ಡೆಪಾಸಿಟ್ಸ್ ಎಲ್ಲ ಇದ್ದು ಟಾಟರ್ ಎಲ್ಲ ಇತ್ತು ಅಂದ್ರೆ ಹಲ್ಲುಗಳ ಸುತ್ತ ಮತ್ತೆ ಹಲ್ಲು ಮತ್ತೆ ಒಸಡಿನ ಮಧ್ಯ ಎಲ್ಲ, ಅದಕ್ಕೆ ನಾವು ಸ್ಕೇಲಿಂಗ್ ಅಂತ ಮಾಡ್ತೀವಿ. ಸ್ಕೇಲಿಂಗ್ ಅಂತ ಅಂದ್ರೆ ಅಲ್ಲಿರೋ ಟಾಟರ್ ಎಲ್ಲ ತೆಗ್ದ್ಬಿಟ್ಟು ಗಮ್ಸಿನ ಮೇಲೆ ಮತ್ತೆ ಗಮ್ಸಿನ ಕೆಳಗಡೆನೂ ಏನಿದೆ ಅದನ್ನೆಲ್ಲ ತೆಗ್ದ್ಬಿಟ್ಟು ಪಾಲಿಶಿಂಗ್ ಅಂತೇಳಿ ಮಾಡ್ತೀವಿ. ಇನ್ನ ಗಮ್ಸಿನ ಒಳಗಡೆ ಕೂಡ ಇದೆ ಅಂತ ಅಂದ್ರೆ ಅದನ್ನ ನಾವು ಕ್ಯೂರಟಾಜ್ ಅಂತ ಹೇಳಿ ಮಾಡಿ ಗಮ್ಸ್ ಒಳಗಡೆ ಏನ್ ಇನ್ಫ್ಲೇಮ್ ಆಗಿರುತ್ತೆ ಅದನ್ನ ಲೈನಿಂಗ್ ನ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲಾಪ್ ಸರ್ಜರಿ ಅಂತಾನೂ ಇರುತ್ತೆ. ಅದರಲ್ಲಿ ಇದು ಬೇಸಿಕಲಿ ಒಸಡಿನ ಸಮಸ್ಯೆಯಿಂದ ಒಳಗಡೆ ಮೂಳೆ ಕೂಡ ಲಾಸ್ ಆಗಿರುತ್ತೆ, ಅಲ್ವಿಲರ್ ಬೋನ್ ಲಾಸ್ ಆಗಿರುತ್ತೆ. ಅದಕ್ಕೆ ಒಸಡನ್ನ ಓಪನ್ ಮಾಡ್ಕೊಂಡು ಒಳಗಡೆಯಿಂದ ಎಲ್ಲ ಮೂಳೆ ಹಾಗೂ ಬೇರಿನ ಭಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಸರ್ಫೇಸಸ್ ನ ಕ್ಲೀನ್ ಮಾಡಿಬಿಟ್ಟು ವಾಪಸ್ ಹಾಕಿ ಸೂಚರ್ ಮಾಡೋದು, ಇದು ಫ್ಲಾಪ್ ಸರ್ಜರಿ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಹಲ್ಲು ಉಳುಕ ಆದ್ರೆ ಏನ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಫಿಲ್ಲಿಂಗ್ಸ್, ರೆಸ್ಟೋರೇಷನ್ಸ್ ಅಂತ ಹೇಳ್ತೀವಿ. ಸೊ ಸಾಕಷ್ಟು ವೆರೈಟಿ ಆಫ್ ಮೆಟೀರಿಯಲ್ಸ್ ಇದೆ, ಹಲ್ಲಿನ ಬಣ್ಣದ್ದೇ ಮೆಟೀರಿಯಲ್ ಇದೆ, ಸಾಕಷ್ಟು ಸ್ಟ್ರೆಂತ್ ಇರುವಂತದ್ದು ಇದೆ. ಸೊ ಚ್ಯೂ ಮಾಡೋ ಜಾಗದಲ್ಲೂ ಕೂಡ ಯಾವ್ದು ಬೇಕಾಗಿರುತ್ತೆ ಅದನ್ನ ನೋಡ್ಬಿಟ್ಟು ಹಾಕ್ತೇವೆ. ನೆಕ್ಸ್ಟ್ ಇನ್ನು ಜಾಸ್ತಿ ಹುಳುಕ ಆಗಿದೆ, ಒಳಗಡೆ ಬೇರೆ ಎಲ್ಲ ಹೋಗಿದೆ ಅಂದಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ, ಅದಕ್ಕೆ RCT ಅಂತ ಕರೀತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವೀಗ ಹಲ್ಲು ತೀರಾ ಉಳುಕಾಗಿ ಅಥವಾ ಅಲ್ಲಾಡೋದ್ರಿಂದ ಹಲ್ಲೇನಾದ್ರೂ ತೆಗಿಬೇಕಾಗ ಬಂದ್ರೆ ತೆಗೆದ್ಮೇಲೆ ಅದನ್ನ ರಿಪ್ಲೇಸ್ ಮಾಡಕ್ಕೆ ನಮ್ಗೆ 1-2-3 ಆಪ್ಷನ್ಸ್ ಇರುತ್ತೆ. ಒಂದು ತೆಗಿಯೋದು ಹಾಕೋದು ಇರುತ್ತೆ, ಸೆಕೆಂಡ್ ಫಿಕ್ಸ್ಡ್ ಪ್ರಾಸೆಸಸ್ ಅಂತ ಅಕ್ಕಪಕ್ಕ ಹಲ್ಲನ್ನ ಸಪೋರ್ಟಿಗೆ ತಗೊಂಡು ಒಂದು ಬ್ರಿಡ್ಜ್ ಅಂತ ಮಾಡೋದು. ಇನ್ನ ಅದ್ ಯಾವ್ದು ಬೇಡ, ಅಕ್ಕಪಕ್ಕ ಸಪೋರ್ಟು ಬೇಡ, ತೆಗಿಯೋದು ಹಾಕೋದು ಬೇಡ ಅಂದ್ರೆ ಇರೋ ಮೂಳೆ ಒಳಗಡೆ ನಾವು ಟೈಟಾನಿಯಂ ಸ್ಕ್ರೂ ಹಾಕ್ಬಿಟ್ಟು ಅದ್ರ ಮೇಲೆ ಹಲ್ಲು ಕೂರ್ಸೋದು, ಅದು ಡೆಂಟಲ್ ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಮತ್ತೆ ನೆಕ್ಸ್ಟ್ ಬಂದು ಈಗ ಹಲ್ಲುಗಳೆಲ್ಲ ವಕ್ರವಾಗಿದ್ದಾಗ ಅದಕ್ಕೆ ಪ್ರಾಪರ್ ಅಲೈನ್ಮೆಂಟ್ ಆಗಿರ್ಬೇಕು, ಚೆನ್ನಾಗಿ ಕಾಣ್ಬೇಕು ಸ್ಮೈಲ್ ಮಾಡಿದಾಗ ಎಲ್ಲ ಅಂದಾಗ ಅದಕ್ಕೂ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಇದೆ, ಬ್ರಾಕೆಟ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನ ಅಲೈನ್ ಮಾಡೋದು. ಆಮೇಲೆ ಬಂದು ಮೈನರ್ ಸರ್ಜರೀಸ್ ಅಲ್ಲಿ ನಮ್ಗೆ ಈಗ ಏನಾದ್ರೂ ಸಿಸ್ಟ್ಸ್ ಇದ್ರೆ, ಟ್ಯೂಮರ್ಸ್ ಅಂತ ಇದ್ರೆ ಅದು ಬೇರಿನ ಹತ್ರ ಸುತ್ತಮುತ್ತ ಎಲ್ಲ ಹಾಳಾಗಿರೋ ವಿಸ್ಡಮ್ ಟೂತ್ ಇದ್ರೆ ಅದನ್ನ ತೆಗಿಯೋದು. ಮತ್ತೆ TMJ ಡಿಸೀಸಸ್ ಅಥವಾ ಡಿಸಾರ್ಡರ್ಸ್ ಇದ್ರೆ, ಈವನ್ ಸ್ಕೆಲಿಟಲ್ ಡಿಫಾರ್ಮಿಟಿ ಇದ್ರೂ ಕೂಡ ಆರ್ಥೋಗ್ನಾಟಿಕ್ ಸರ್ಜರೀಸ್ ಅಂತಾನೂ ಮಾಡ್ತೀವಿ ನಮ್ಮ ಹಾಸ್ಪಿಟಲ್ ಅಲ್ಲಿ. ಮತ್ತೆ ಈವನ್ ಓರಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಇದಿಷ್ಟು ಸ್ಪೆಕ್ಟ್ರಮ್ ಆಫ್ ಕೇಸಸ್ ನಮ್ಮ ಇದರಲ್ಲಿ ಮಾಡುವಂತದ್ದು. ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ? ಯಾಕೋ ಗೊತ್ತಿಲ್ಲ ಮೇಡಮ್, ಈ ಎದೆ ನೋವು ಆಗ್ತಿದೆ. ಮೊನ್ನೆ ನಮ್ ಯಜಮಾನ್ರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯಾಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಅರುಣ್. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಪೆಡಾಂಟಿಸ್ಟ್ ಹಾಗೂ ಇಂಪ್ಲಾಂಟಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಕೆಲವು ತಪ್ಪು ತಿಳುವಳಿಕೆಗಳು ಡೆಂಟಲ್ ಟ್ರೀಟ್ಮೆಂಟ್ ಬಗ್ಗೆ ಆಗ್ಲಿ, ಡೆಂಟಲ್ ಡಿಸೀಸಸ್ ಬಗ್ಗೆ ಆಗ್ಲಿ, ಮಿತ್ಸ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ನಿಮ್ಗೊಂದಿಷ್ಟು ಮಾಹಿತಿ ಕೊಡ್ತೀನಿ. ಸೊ ಫಸ್ಟ್ ನಮ್ಗೆ ಸಾಮಾನ್ಯವಾಗಿ ಪೇಷಂಟ್ ಕೇಳೋದು, ಹಲ್ಲು ಕ್ಲೀನ್ ಮಾಡಿದಾಗ ಹಲ್ಲು ಅಲ್ಲಾಡತ್ತೆ ಅಲ್ವಾ, ಹಲ್ಲು ಶೇಕ್ ಆಗತ್ತೆ ಅಂತೆಲ್ಲ ಕೇಳ್ತಾರೆ. ಸೊ ಬೇಸಿಕಲಿ ನಾವು ಸ್ಕೇಲಿಂಗ್ ಅಂತ ಸಜೆಸ್ಟ್ ಮಾಡೋದು ಹಲ್ಲುಗಳ ಸುತ್ತ ಹಾಗೂ ಹಲ್ಲು ಮತ್ತೆ ಒಸಡಿನ ಮಧ್ಯ ಟಾಟರ್ ಅಂತೆಲ್ಲ ಇದ್ದಾಗ, ಅಕ್ಯುಮುಲೇಷನ್ ಇದ್ದಾಗ. ಸೊ ಅದು ನಾರ್ಮಲ್ ಬ್ರಷಿಂಗ್ ಅಲ್ಲಿ ಹೋಗ್ತಾ ಇರೋದಿಲ್ಲ. ಸೊ ಬ್ರಷ್ ಕೂಡ ಅದನ್ನ ತೆಗಿಲಿಕ್ಕೆ ಆಗ್ತಾ ಇಲ್ಲ.
ಸೊ ಹಾಗಾಗಿ ಅದನ್ನ ಮಷೀನ್ ಅಲ್ಲಿ ನಮ್ಮ ಸ್ಕೇಲರ್ ಟಿಪ್ ಇಂದಾನೆ ಅದನ್ನ ವಿತ್ ಕಾನ್ಸ್ಟೆಂಟ್ ಇರಿಗೇಷನ್ ಅದರಲ್ಲಿ ನೀರು ಬರ್ತಾ ಇರುತ್ತೆ, ಅದರಲ್ಲಿ ಕ್ಲೀನ್ ಮಾಡೋದು. ಸೊ ಅದರಿಂದ ಅಲ್ಲಿ ಕಟ್ಕೊಂಡಿರೋದೆಲ್ಲ ಕ್ಲೀನ್ ಮಾಡೋದ್ರಿಂದ ನಿಮ್ಗೆ ಅದು ಒಂದ್ ಸ್ವಲ್ಪ ಗ್ಯಾಪ್ ಆದಂಗೆ ಅನ್ಸ್ಬಹುದು. ಸೊ ಅದಕ್ಕೆ ಕೆಲವರು ಗ್ಯಾಪ್ ಆದಂಗೆ ಆಗ್ತಾ ಇದೆ, ಇಲ್ಲ ಅಲ್ಲಾಡ್ತಾ ಇದೆ ಅಂತ. ನಾವು ಬೇರೆ ತನಕ ಹೋಗಿ ಅಲ್ಲೇನು ಮಾಡ್ತಾ ಇಲ್ಲ. ಸ್ಕೇಲಿಂಗ್ ಅಂದ್ರೆ ಹಲ್ಲು ಮೇಲಿರೋ ಕಲೆಗಳನ್ನ ತೆಗೆಯೋದು ಪ್ಲಸ್ ಹಲ್ಲು ಸುತ್ತ ಇರೋ ಗಲೀಜನ್ನ ತೆಗೆಯೋದು. ಸೊ ಹಾಗಾಗಿ ಅದು ಡೈರೆಕ್ಟ್ಲಿ ನಿಮ್ಗೆ ಏನು ಹಲ್ಲನ್ನ ಲೂಸ್ ಮಾಡೋದಿಲ್ಲ. ಸೊ ಸೆಕೆಂಡ್ ಒನ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಹಲ್ ತೆಗಿಯೋದುವಾಗ ಮೇಲ್ಗಡೆ ಹಲ್ ತೆಗ್ದಾಗ ಕಣ್ಣಿಗೆ ಏನಾದ್ರೂ ಎಫೆಕ್ಟ್ ಆಗತ್ತಾ ಅಂತ ಸಾಕಷ್ಟು ಜನ ಇದನ್ನ ಕೇಳ್ತಾರೆ ಈಗ್ಲೂ ಕೂಡ. ಸೊ ಈಗ ಅದರಲ್ಲಿ ಹೇಳೋದೇನು ಅಂತಂದ್ರೆ ಹಲ್ಲು ಯಾವ್ದು ತುಂಬಾ ಉಳುಕ ಆಗಿದೆ, ಹಲ್ಲು ಅಲ್ಲಾಡ್ತಾ ಇದೆ, ಸೊ ಯಾವ ಹಲ್ಲು ಯೂಸ್ ಇಲ್ಲ ಅಲ್ಲಿ ಅದನ್ನ ಮಾತ್ರ ತೆಗಿಲಿಕ್ಕೆ ಹೇಳೋದು. ತೆಗಿಯುವಾಗ ಅಲ್ಲಿ ಹಲ್ಲಿನ ಸುತ್ತ ಅಷ್ಟೇ ಅದು ಅನಸ್ಥೆಟೈಸ್ ಆಗಿರುತ್ತೆ, ಹಲ್ಲು ಪ್ರಾಪರ್ ಆಗಿ ಆಲ್ವಿಲಾರ್ ಪ್ರೋಸೆಸ್ ಎಲ್ಲ ಇರುತ್ತೆ, ಅದನ್ನ ಅಷ್ಟೇ ಅಲ್ಲಿ ತೆಗಿಯೋದು. ಸೊ ಅಲ್ಲಿಂದ ಕಣ್ಣು ಹೋಗೋದು ಈ ತರದ್ದೇನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮತ್ತೆ ಇನ್ನೂ ಒಂದು ಮಿತ್ ಏನಂತ ಅಂದ್ರೆ ಯಾವ ಪ್ರೊಸೀಜರು ಮಾಡಬಾರ್ದು ಪ್ರೆಗ್ನೆಂಟ್ ಪೇಷಂಟ್ ಅಲ್ಲಿ, ಹಲ್ಲಿನ ಟ್ರೀಟ್ಮೆಂಟೇ ತಗೋಬಾರ್ದು, ಅದಕ್ಕೆ ನಾವು ಹೋಗೇ ಇಲ್ಲ ಕರ್ಕೊಂಡು ಹೋಗ್ಲಿಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಆ ತರ ಇಲ್ಲ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ನಾವೇನ್ ಮಾಡ್ತೀವಿ, ಎಕ್ಸ್ರೇ ತೆಗಿಬೇಕು ಅಂದ್ರೂ ಕೂಡ ಅದು ಪ್ರಾಪರ್ ಪ್ರೋಟೋಕಾಲ್ ಇದೆ. ಲೆಡ್ ಏಪ್ರನ್ ಹಾಕ್ಬಿಟ್ಟು ಥೈರಾಯ್ಡ್ ಕಾಲರ್ ಎಲ್ಲ ಹಾಕ್ಬಿಟ್ಟು ಎಕ್ಸ್ರೇ ಮಾಡ್ಬಿಟ್ಟು ಇಫ್ ಇಟ್ ಈಸ್ ರಿಕ್ವೈರ್ಡ್ ಅವಾಗ ನಾವು ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಅಂದ್ರೆ 3 ತಿಂಗಳು ತುಂಬಿ 4ಕ್ಕೆ ಬಿದ್ದಾಗ ಮತ್ತೆ 6ನೇ ತಿಂಗಳು ತುಂಬಕ್ಕೂ ಮುಂಚೆ ಅವರಿಗೆ ಏನು ನೆಸೆಸರಿ ಟ್ರೀಟ್ಮೆಂಟ್ ಇರುತ್ತೆ, ವೆದರ್ ಅದು ಹುಳುಕ ಆಗಿದ್ರೆ ಅದನ್ನ ಫಿಲ್ ಮಾಡೋದಾಗಿರ್ಬೋದು ಅಥವಾ ಒಸಡಿನ ಸಮಸ್ಯೆ ಇದ್ರೆ ಅದನ್ನು ನಾವು ಕ್ಲೀನ್ ಮಾಡೋದು ಅಥವಾ ಕ್ಯೂರಟಾಜ್ ಮಾಡೋದು ಆಗ್ಲಿ ಅದನ್ನ ಮಾಡಬಹುದು, ಮಿನಿಮಮ್ ಮೆಡಿಕೇಶನ್ ಕೊಟ್ಬಿಟ್ಟು. ಸೊ ಹಾಗಾಗಿ ಪ್ರೆಗ್ನೆಂಟ್ ಪೇಷಂಟ್ ಅಲ್ಲೂ ಟ್ರೀಟ್ಮೆಂಟ್ ಮಾಡಬಹುದು ಅಂಡ್ ಸೇಫೆಸ್ಟ್ ಪೀರಿಯಡ್ ಇಸ್ ಸೆಕೆಂಡ್ ಟ್ರೈಮಿಸ್ಟರ್. ಮತ್ತೆ ಇನ್ನೊಂದು 4ನೇದು ಏನಂತಂದ್ರೆ ಹಲ್ಗಳ ಮೇಲೆ ಏನು ಕಲೆನೂ ಇಲ್ಲ, ಏನು ಹುಳುಕು ಇಲ್ಲ, ಸುಮ್ನೆ ಯಾಕೆ ಡೆಂಟಿಸ್ಟ್ ಹತ್ರ ಹೋಗ್ಬೇಕು, ಚೆಕಪ್ಗೆ ಅಂತ ಹೋಗ್ಬೇಕು, 2 ವರ್ಷ 3 ವರ್ಷಕ್ಕೆ ಒಂದ್ಸತಿನೂ ಕರೀತಾರೆ, ಈ ತರ ಎಲ್ಲ ಹೇಳ್ತಾರೆ. ಸೊ ನಾವ್ ಹೇಳೋದೇನಂತಂದ್ರೆ ಡಿಸೀಸ್ ಆಗಕ್ಕಿಂತ ಮುಂಚೆನೆ ಅದನ್ನ ನೋಡಿ ಪ್ರಿವೆಂಟಿವ್ ಮಾಡ್ಬೋದು. ಮತ್ತೆ ಏನು ಓರಲ್ ಹೈಜಿನ್ ಮೇಂಟೆನೆನ್ಸ್ ಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತೀವಿ ಅದನ್ನ ಫಾಲೋ ಮಾಡ್ತಾ ಇದ್ರೆ ಆಗೋದನ್ನ ನಾವು ತಪ್ಪಿಸಬಹುದು, ಸೊ ಅಥವಾ ಪ್ರಿವೆಂಟ್ ಮಾಡಬಹುದು. ಹಾಗಾಗಿ ಹಲ್ಲು ಉಳುಕೆ ಆಗ್ಬೇಕಂತಿಲ್ಲ, ಹಲ್ ಮೇಲೆ ಕಲೆ ಬರ್ಬೇಕಂತಿಲ್ಲ, ಒಸಡಲ್ಲಿ ಬ್ಲಡ್ ಬರ್ಬೇಕಂತಿಲ್ಲ, ಮುಂಚೆನೆ ಕೂಡ ರೆಗ್ಯುಲರ್ ಆಗಿ ನೀವು ಬಂದು ಸ್ಕ್ರೀನಿಂಗ್ ಮಾಡ್ಕೊಂಡು ಏನು ನೆಸೆಸರಿ ಇರುತ್ತೆ ಅದನ್ನ ನೆಸೆಸಿಟಿ ಪ್ರಿಕಾಷನ್ಸ್ ತಗೊಂಡು ಹೋಗ್ಬೋದು. ಓವರ್ ಆಲ್ ಹೆಲ್ತ್ ಮೇಂಟೆನೆನ್ಸ್ ಗೆ ಪ್ಲಸ್ ನಿಮ್ದು ಓರಲ್ ಹೆಲ್ತ್ ಮೇಂಟೆನೆನ್ಸ್ ಗೆ ಏನ್ ಬೇಕೋ ಅದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಸಿಗತ್ತೆ. ಯಾಕ್ ಸವಿತಾ ಸಪ್ಗಿದೆಯಲ್ಲೇ? ನಮ್ಮ ಯಜಮಾನ್ರು ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ, ಹೊಟ್ಟೆ ನೋವು ಅಂತ ಮುದ್ದಾಡ್ತಿದ್ರು. ಮೂತ್ರಪಿಂಡದಲ್ಲಿ ಕಲ್ಲಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಮಾವನವ್ರಿಗೂ ಇದೇ ತರ ಆಗಿತ್ತು. ನಮ್ ಸಂಬಂಧಿಕರೊಬ್ರು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡ್ ಹೋದ್ವಿ. ಅದೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡ ಸುಸಜ್ಜಿತವಾದ ಆಸ್ಪತ್ರೆ. ನಿಜಕ್ಕೂ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದ್ರು. ಈಗ ನಮ್ಮ ಮಾವ ಆರಾಮಾಗಿದ್ದಾರೆ. ಥ್ಯಾಂಕ್ಸ್ ಕಣೆ ಮಮತಾ. ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಅರುಣ್, ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಪೆಡಾಂಟಿಸ್ಟ್ ಹಾಗೂ ಇಂಪ್ಲಾಂಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನಾನು ನಿಮಗೆ ಡೆಂಟಲ್ ಇಂಪ್ಲಾಂಟ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಸೊ ಡೆಂಟಲ್ ಇಂಪ್ಲಾಂಟ್ಸ್ ಯಾಕೆ ಬೇಕು, ಯಾವಾಗ ಬೇಕು, ಮತ್ತೆ ಯಾವ ವೆರೈಟೀಸ್ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಸೊ ಈಗ ಹಲ್ಲು ತುಂಬಾ ಹುಳುಕಾಗಿ ಅಥವಾ ಅಲ್ಲಾಡಿ ಬೇರೆ ಏನೋ ರೀಸನ್ಸ್ ಗೆ ಹಲ್ಲು ಹೋಗಿದ್ದಾಗ, ಈವನ್ ಆಕ್ಸಿಡೆಂಟ್ಸ್ ಅಲ್ಲೂ ಕೂಡ ಹಲ್ಲು ಹೋಗಿದೆ ಅಂತಂದಾಗ ಅದನ್ನ ರಿಪ್ಲೇಸ್ ಮಾಡಬೇಕು. ಸೊ ನಾವು ಡೆಂಟಲ್ ಇಂಪ್ಲಾಂಟ್ಸ್ ಅಲ್ಲಿ ಸಿಂಗಲ್ ಹಲ್ಲನ್ನು ಕೂಡ ರಿಪ್ಲೇಸ್ ಮಾಡಬಹುದು, 2-3 ಇದ್ದಾಗ್ಲೂ ಮಲ್ಟಿಪಲ್ ಟೀತ್ ರಿಪ್ಲೇಸ್ಮೆಂಟ್ ಮಾಡಬಹುದು. ಹಾಗೂ ಏನೂ ಹಲ್ಲು ಇಲ್ಲ ಅಂದ್ರೂ ಕೂಡ ಅದರಲ್ಲಿ ನಾವು ಅಪ್ಪರ್ ಅಲ್ಲಿ 4ರಿಂದ 6, ಕೆಳಗಡೆ 4ರಿಂದ 6 ಇಂಪ್ಲಾಂಟ್ಸ್ ಹಾಕ್ಬಿಟ್ಟು ಅದ್ರ ಮೇಲೆ ಡೆಂಚರ್ಸ್ ನ ಕೂರಿಸಬಹುದು, ಅಪ್ಪರ್ ಡೆಂಚರ್ ಅಂಡ್ ಲೋವರ್ ಡೆಂಚರ್ ನ. ಸೊ ಈಗ ಇದರಲ್ಲಿ ಪ್ರೊಸೀಜರ್ ಹೇಗಿರುತ್ತೆ ಅಂತಂದ್ರೆ, ಫಸ್ಟ್ ಟೂತ್ ಮಿಸ್ಸಿಂಗ್ ಏರಿಯಾನ ಒಂದ್ಸಲ ಎಲ್ಲ ಎಕ್ಸಾಮಿನೇಷನ್ ಮಾಡ್ಕೊಂಡು ಅದನ್ನ CVCT ಅಂತ ಒಂದು ಸ್ಕ್ಯಾನ್ ಮಾಡಿಸ್ತೀವಿ. ಅದ್ರ ಒಳಗಡೆ ಬೋನ್ ಇಂದ ಎಷ್ಟು ಹೈಟ್ ಇದೆ, ಎಷ್ಟು ವಿಡ್ತ್ ಇದೆ, ಹಾಗೆ ವಾಲ್ಯೂಮ್ ನೋಡ್ಕೊಂಡು ಅದಕ್ಕೆ ತಕ್ಕನಾದ ಇಂಪ್ಲಾಂಟ್ಸ್ ಅನ್ನ ಆರ್ಡರ್ ಮಾಡಿ ನಾವು ಅಲ್ಲಿ ಪ್ರೊಸೀಜರ್ ದಿನ ರೆಗ್ಯುಲರ್ ಆಗಿ ನೀವು ಏನು ಹಲ್ ತೆಗಿಯುವಾಗ ಇಂಜೆಕ್ಷನ್ ಕೊಡ್ತಾರೆ ಅದೇ ಇಂಜೆಕ್ಷನ್ ಕೊಡೋದು, ಲೋಕಲ್ ಅನಸ್ಥೀಶಿಯಾ ಅನಸ್ಥೆಟೈಸ್ ಮಾಡಿಬಿಟ್ಟು ಇದನ್ನ ಪ್ಲೇಸ್ ಮಾಡಿ ಸ್ಮಾಲ್ ಟೈಟಾನಿಯಂ ಸ್ಕ್ರೂಸ್, ಆಕ್ಚುಲಿ ಇದು ಬೋನ್ ಒಳಗಡೆನೆ ಕೂರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮಿನಿಮಮ್ 2 months ಅಲ್ಲಿ ಬಿಡ್ತೀವಿ ಹೀಲ್ ಆಗ್ಲಿಕ್ಕೆ. ಸೊ 2 to 3 months ಟೈಮ್ ಅಲ್ಲಿ ಟೈಟಾನಿಯಂ ಸ್ಕ್ರೂ ಸುತ್ತ ಏನಾಗುತ್ತೆ, ಆಶಿಯೋ ಇಂಟಿಗ್ರೇಷನ್ ಅಂತ ಒಂದು ಸ್ಟೆಪ್ ನಡೀತಾ ಇರುತ್ತೆ. ಅಂದ್ರೆ ಒಳಗಡೆ ಅದ್ರ ಸುತ್ತ ಮೂಳೆ ಫಾರ್ಮ್ ಆಗ್ತಾ ಇರುತ್ತೆ. ಯಾವಾಗ ಅದ್ರ ಹೀಲಿಂಗ್ ಕಂಪ್ಲೀಟ್ ಆಗಿ ಮೂಳೆ ಎಲ್ಲ ಫಾರ್ಮ್ ಆಗಿ ಲೋಡ್ ತಗೊಳಕ್ಕೆ ರೆಡಿ ಇದೆ ಅಂದಾಗ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಅಳತೆ ತಗೊಂಡು ಮೆಜರ್ಮೆಂಟ್ಸ್ ತಗೊಂಡ್ಬಿಟ್ಟು ಅದನ್ನ ನಾವು ಡಿಜಿಟಲ್ ಸ್ಕ್ಯಾನ್ ಅಥವಾ ಇಂಪ್ರೆಷನ್ಸ್ ಮಾಡ್ಕೊಂಡು ಟ್ರಯಲ್ ಎಲ್ಲ ಮಾಡಿ ಆಮೇಲೆ ಅಲ್ಲಿ ಸಿಂಗಲ್ ಟೂತಿಗೆ ಸಿಂಗಲ್ ಕ್ರೌನ್ ಕೂರಿಸೋದು,
ಮಲ್ಟಿಪಲ್ ಟೀತ್ ಇತ್ತು ಅಂದ್ರೆ ಅದಕ್ಕೂ ಮಲ್ಟಿಪಲ್ ಕ್ರೌನ್ಸ್ ಬರುತ್ತೆ. ಅದು ನಾವು ಸ್ಕ್ರೂ ಅಲ್ಲಿ ರಿಟೈನ್ ಆಗಿರುತ್ತೆ, ಇಲ್ಲ ಅಂದ್ರೆ ಸಿಮೆಂಟ್ ಅಲ್ಲೂ ನಾವು ಅದನ್ನ ಫಿಕ್ಸ್ ಮಾಡಬಹುದು. ಇನ್ನ ನೆಕ್ಸ್ಟ್ ಕಂಪ್ಲೀಟ್ ಡೆಂಚರ್ ಅಂತ ಇದ್ದಾಗ್ಲೂ ಅವಾಗ ನಾವು ಟ್ರಯಲ್ಸ್ ಇರುತ್ತೆ, ಅದರಲ್ಲಿ ಅದೆಲ್ಲ ಸ್ಟೆಪ್ಸ್ ಒಂದು 3-4 ಹಂತದಲ್ಲಿ ಸ್ಟೆಪ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಅದನ್ನ ಸ್ಕ್ರೂ ರಿಟೈನ್ಡ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಅದರಲ್ಲಿ ಸೀಟ್ ಮಾಡ್ಬಿಟ್ಟು ಬೇಸಿಕಲಿ ಅವ್ರದ್ದು ಅಕ್ಲೂಷನ್ ಹೇಗಿದೆ, ಚಿವಿಂಗಿಗೆಲ್ಲ ಕರೆಕ್ಟ್ ಇದೆಯಾ, ಮತ್ತೆ ಅವ್ರದ್ದು ಲುಕ್ಸ್ ಅಲ್ಲಿ ಹೇಗಿದೆ, ಎಸ್ಥೆಟಿಕ್ಸ್ ಮತ್ತೆ ಫೊನೆಟಿಕ್ಸ್ ಮಾತಾಡ್ಲಿಕ್ಕೆಲ್ಲ ಹೇಗ್ ಬರ್ತಾ ಇದೆ ಅದೆಲ್ಲ ಚೆಕ್ ಮಾಡಿ ಫೈನಲ್ ಫಿನಿಶಿಂಗ್ ಮಾಡಿ ಅದನ್ನ ಡೆಲಿವರ್ ಮಾಡೋದು. ಡೆಂಟಲ್ ಇಂಪ್ಲಾಂಟ್ ಸಪೋರ್ಟೆಡ್ ಡೆಂಚರ್ಸ್ ಇಂದ ಬೇಸಿಕಲಿ ಪೇಷಂಟ್ಸ್ ಕಾನ್ಫಿಡೆಂಟ್ ಆಗಿ ಮಾತಾಡ್ಬೋದು ಅಂಡ್ ಚೆನ್ನಾಗಿ ಅವರು ಕಾಳು ತರಕಾರಿ ಈ ತರದೆಲ್ಲ ತಿನ್ಬೋದು. ಹಾಗೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಸ್ಪೀಚ್ ತುಂಬಾ ಕ್ಲಿಯರ್ ಇರುತ್ತೆ, ಬಿಕಾಸ್ ಏನು ಪ್ಯಾಲೆಟ್ ಎಲ್ಲ ಏನು ಕವರ್ ಆಗಿರಲ್ಲ, ಪ್ಲೇಟ್ಸ್ ಎಲ್ಲ ಆ ತರ. ಸೊ ಬೇಸಿಕಲಿ ಅವರು ಎಲ್ಲ ಪ್ರೊಸೀಜರ್ ಎಲ್ಲ ಆದ್ಮೇಲೆ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್. ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಅವ್ರಿಗೆ ಅದನ್ನೇ ಫಾಲೋ ಮಾಡ್ಕೊಂತ ಹೋದ್ರೆ ಆಯ್ತು. ಗ್ರಾಜುವಲ್ ಆಗಿ ದೇ ಕ್ಯಾನ್ ಸ್ಟಾರ್ಟ್ ಈಟಿಂಗ್ ಸ್ಟೆಪ್ ಬೈ ಸ್ಟೆಪ್. ಹಾಕಿದ ದಿನ ಸಾಫ್ಟ್ ಮತ್ತೆ ತಣ್ಣಗಿರೋದು ಮತ್ತೆ ಸಾಫ್ಟ್ ಇರೋದು ಅಂತ ಹೇಳ್ತೀವಿ, ತಣ್ಣಗೆ ಮೆತ್ತಗೆ ಇರೋದು, ಮತ್ತೆ ನೆಕ್ಸ್ಟ್ ಹಂಗೆ ಗ್ರಾಜುವಲ್ ಆಗಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು. ಆದ್ರೆ ಅಡಿಕೆ ಈ ತರದೆಲ್ಲ ಕಡಿಲಿಕ್ಕೆ ನಾವು ಅಡ್ವೈಸ್ ಮಾಡಲ್ಲ. ಬಟ್ ರೆಗ್ಯುಲರ್ ಆಗಿ ಫುಡ್ ಏನ್ ತಗೋತಾರೆ ಬಾಕಿ ಎಲ್ಲದನ್ನು ದೇ ಕ್ಯಾನ್ ಸ್ಟಾರ್ಟ್ ಹ್ಯಾವಿಂಗ್ ಇಟ್. ಅಂಡ್ ಓವರ್ ಆಲ್ ಅವ್ರಿಗೆ ನ್ಯೂಟ್ರಿಷನ್ ಏನು ಕಾಂಪ್ರಮೈಸ್ ಆಗಲ್ಲ, ಮತ್ತೆ ಅವ್ರದ್ದು ಓವರ್ ಆಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸಾಕಷ್ಟು ಪೇಷಂಟ್ಸ್ ವಾಪಸ್ ಬಂದ್ಮೇಲೆ ಅವರು ಹೇಳಿರೋದು, ಮೊದಲು ನಾವು ಗಂಜಿ ಕುಡಿತಾ ಇದ್ವಿ, ಮೊದಲು ಬರೀ ತೆಳುಗಿರೋದಷ್ಟೇ ತಗೋತಾ ಇದ್ವಿ, ಇದೆಲ್ಲ ಏನು ನಾವು ತಿನ್ನಕ್ಕೆ ಆಗ್ತಿರ್ಲಿಲ್ಲ, ಕಾಳು ತರಕಾರಿ ಎಲ್ಲ ಇಷ್ಟ ಆಗ್ತಾ ಇತ್ತು ಅಂತ. ಸೊ ಓವರ್ ಆಲ್ ನ್ಯೂಟ್ರಿಷನ್ ಡಿಪ್ಲೀಷನ್ ಇರೋದಿಲ್ಲ. ಸೊ ದೇ ಕ್ಯಾನ್ ಹ್ಯಾವ್ ಎವ್ರಿಥಿಂಗ್ ವಾಟ್ ಎವರ್ ದೇ ವಾಂಟ್ ಟು. ಆಮೇಲೆ ಅವ್ರಿಗೆ ಓವರ್ ಆಲ್ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಅವ್ರಿಗೇನು ಭಯ ಇರೋದಿಲ್ಲ, ಹಿಂಜರಿಕೆ ಇರಲ್ಲ. ಯಾವಾಗಾದ್ರೂ ಮಾತಾಡ್ಬೇಕಾದ್ರೆ ಸೋಷಿಯಲ್ ಗ್ಯಾದರಿಂಗ್ ಅಲ್ಲೆಲ್ಲ ಏನಾದ್ರೂ ಹೊರಗೆ ಬರುತ್ತಾ ಅಥವಾ ನಾನು ಮಾತಾಡ್ತಿರೋದು ಅವ್ರಿಗೆ ಸರಿ ಕೇಳ್ತಾ ಇದೆಯಾ ಇಲ್ವಾ, ಈ ತರದೆಲ್ಲ ಏನು ಅವ್ರಿಗೆ ಹಿಂಡ್ರೆನ್ಸಸ್ ಇರೋದಿಲ್ಲ. ಸೊ ಓವರ್ ಆಲ್ ಅವರು ಅದನ್ನ ಕಂಫರ್ಟಬಲ್ ಆಗಿ ಅವರು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂತ ಅದನ್ನ ಯೂಸ್ ಮಾಡ್ಬೋದು. ಏನ್ ರಾಮಪ್ಪ, ಹೇಗಿದ್ದೀಯಾ? ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ. 1 ವರ್ಷದ ಹಿಂದೆ ನಾನು ಇಂಥದೇ ಗೋಳು ಅನುಭವಿಸಿದಿನಪ್ಪ. ನನ್ ಮಗನಿಗೆ ಅವ್ರ ಆಫೀಸ್ ನಲ್ಲಿ ಯಾರೋ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ. ಅಲ್ಲಿನ ನುರಿತ ವೈದ್ಯರ ತಂಡ ಸಿಬ್ಬಂದಿಗಳು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೊಳಗೊಂಡ ಮಂಡಿ ನೋವು ಸೇರಿದಂತೆ ಕೀಲು ನೋವು, ಮೂಳೆ ಮುರಿತ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಗಳನ್ನು ಕೈಗೆಟುಕೋ ಬೆಲೆಯಲ್ಲಿ ನೀಡ್ತಾರೆ. ಇನ್ನೊಂದು ವಿಷಯ ರಾಮಪ್ಪ, ಯೋಗ, ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮ ಹೀಗೆ ಮಾನಸಿಕ ನೆಮ್ಮದಿಗೆ ಬೇಕಾದಂತ ಎಲ್ಲಾ ಆರೋಗ್ಯ ಚಟುವಟಿಕೆಗಳ ಅಭ್ಯಾಸ ಮಾಡಿಸ್ತಾರೆ. ವೃದ್ಧರನ್ನ ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ಳೋ ಏಕೈಕ ಆಸ್ಪತ್ರೆ ಅಂದ್ರೆ ಅದು ನಮ್ಮ ಸರ್ಜಿ ಆಸ್ಪತ್ರೆ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಅರುಣ್, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ನಾನು ಪೆಡಾಂಟಿಸ್ಟ್ ಹಾಗೂ ಇಂಪ್ಲಾಂಟಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ನಾನು ಓರಲ್ ಹೈಜೀನ್ ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಬಾಯಿ ಆರೋಗ್ಯನ ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅನ್ನೋದನ್ನ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ. ಸೊ ಬೇಸಿಕಲಿ ಫಸ್ಟ್ ಬ್ರಷ್ ಟ್ವೈಸ್ ಎ ಡೇ ಅಂತ ಹೇಳ್ತೀವಿ. ಯಾವಾಗ ಬ್ರಷ್ ಮಾಡಬೇಕು? ಬಿಫೋರ್ ಬ್ರೇಕ್ಫಾಸ್ಟ್ ಎದ್ದ ತಕ್ಷಣ ಬೆಳಿಗ್ಗೆ, ಮತ್ತೆ ರಾತ್ರಿ ಡಿನ್ನರ್ ಆದ್ಮೇಲೆ. ಸೊ ಟ್ವೈಸ್ ಎ ಡೇ ಕಂಪಲ್ಸರಿ ಅದು ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬಂದು ರಿನ್ಸ್ ಆಫ್ಟರ್ ಎವ್ರಿ ಮೀಲ್ ಅಂತ ಹೇಳ್ತೀವಿ. ಅಂದ್ರೆ ಮಧ್ಯದಲ್ಲಿ ಏನೇ ತಿಂದ್ರು ಕೂಡ, ಚಹಾ ಜೊತೆಗೆ ನೀವು ಬಿಸ್ಕೆಟ್ಸ್ ತಿಂದ್ರು, ಏನಾದ್ರೂ ಸ್ನಾಕ್ಸ್ ತಿಂದ್ರು ಕೂಡ ಬಾಯಿನ ನಾರ್ಮಲ್ ನೀರಲ್ಲೇ ಬಾಯಿ ಮುಕ್ಕಳಿಸಿದ್ರೆ ಆಯ್ತು, ಅಲ್ಲಿ ಏನು ಊಟ ಸಿಕ್ಕಾಕೊಳ್ದೆ ಇರೋ ಹಾಗೆ. ಅದಾದ್ಮೇಲೆ ಗಮ್ ಮಸಾಜ್ ಮಾಡ್ಕೋಬೇಕು. ಲೈಟ್ ಆಗಿ ನಿಮ್ದು ಇಂಡೆಕ್ಸ್ ಫಿಂಗರ್ ಅಲ್ಲೇನೆ ಸರ್ಕ್ಯುಲರ್ ಮೋಷನ್ ಅಲ್ಲೇ ಗಮ್ಸ್ ನೆಲ್ಲ ಒಂದ್ಸಲ ಮಸಾಜ್ ಮಾಡ್ಕೋಬಹುದು ಆಫ್ಟರ್ ಬ್ರಷಿಂಗ್. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಟಂಗ್ ಕ್ಲೀನಿಂಗ್. ಸೊ ಅದನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಟಂಗ್ ಕ್ಲೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಟಂಗ್ ಮೇಲೆ ತುಂಬಾ ಕೋಟಿಂಗ್ ಆಗಿರುತ್ತೆ, ಅಲ್ಲಿ ಫುಡ್ ಇಂದ ಡೆಬ್ರಿಸ್ ಆಗಿರ್ಬೋದು, ಮೈಕ್ರೋಬ್ಸ್ ಆಗಿರ್ಬೋದು, ಅದನ್ನೆಲ್ಲ ಟಂಗ್ ಸ್ಕ್ರೇಪರ್ ಅಥವಾ ಟಂಗ್ ಕ್ಲೀನರ್ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಾಯಿ ಮುಕ್ಕಳಿಸ್ಕೋಬೇಕು. ನೆಕ್ಸ್ಟ್ ಬಾಯಿ ಮುಕ್ಕಳಿಸ್ಕೊಳ್ಳಿಕ್ಕೆ ಮೌತ್ ವಾಶ್ ಅಂತ ಲಾಂಗ್ ಟರ್ಮ್ ತನಕ ಯೂಸ್ ಮಾಡಬೇಕು ಅಂತ ಇಲ್ಲ. ಏನಾದ್ರೂ ಮೈಲ್ಡ್ ಆಗಿ ಏನಾದ್ರೂ ಗಮ್ಸ್ ಅಲ್ಲಿ ಇನ್ಫೆಕ್ಷನ್ ಇದ್ರೆ ಅಥವಾ ಬಾಯಿ ವಾಸನೆ ಇತ್ತು, ವಿತ್ ರೆಕಮೆಂಡೇಶನ್ ಅದನ್ನ ಯೂಸ್ ಮಾಡಬೇಕು. ಆಮೇಲೆ ಅದನ್ನ ಡೈಲ್ಯೂಷನ್ ಇರುತ್ತೆ 1:1 ಅಂತ. ಎಷ್ಟು ಕ್ವಾಂಟಿಟಿ ಆಫ್ ಮೌತ್ ವಾಶ್ ಇರುತ್ತೆ ಅಷ್ಟು ಕ್ವಾಂಟಿಟಿ ನೀರನ್ನ ಮಿಕ್ಸ್ ಮಾಡ್ಬಿಟ್ಟು ಬಾಯಿ ಮುಕ್ಕಳಿಸ್ಬಿಟ್ಟು ಅಟ್ಲೀಸ್ಟ್ 1 ಮಿನಿಟ್ ಬಾಯಲ್ಲಿದ್ದು ಆಮೇಲೆ ಅದನ್ನ ಒಗಿಬೇಕು. ಸೊ ಇದು ಯಾವಾಗ ಮಾಡ್ಬೇಕು? ಬೆಳಗ್ಗೆ ಆಫ್ಟರ್ ಬ್ರೇಕ್ಫಾಸ್ಟ್, ಆಮೇಲೆ ನೈಟ್ ಆಫ್ಟರ್ ಡಿನ್ನರ್. ಸೊ ಇದರಲ್ಲಿ ನಾವು ಯೂಶಲಿ ರೆಕಮೆಂಡ್ ಮಾಡೋದು ಕ್ಲೋರೆಕ್ಸಿಡಿನ್ ಮೌತ್ ವಾಶ್ ಅಂತ. ಅದ್ರದ್ದು ಏನು ಎಫೆಕ್ಟಿವ್ನೆಸ್ ಇರುತ್ತೆ, ಅದ್ರದ್ದು 12 hours ಇರುತ್ತೆ. ಆಂಟಿ ಬ್ಯಾಕ್ಟೀರಿಯಲ್, ಅದು ಮೈಕ್ರೋಬ್ಸ್ ನ ಗ್ರೋತ್ ನ ಸ್ಟಾಪ್ ಮಾಡುತ್ತೆ. ಹಾಗಾಗಿ ಅದನ್ನ ನಾವು 12 hours ಪೀರಿಯಡ್ ಆಫ್ ಆಕ್ಷನ್ ಅಂತ ಇಟ್ಕೊಂಡು ಬೆಳಗ್ಗೆ ಒಂದ್ಸಲ
ಆಫ್ಟರ್ ಬ್ರೇಕ್ಫಾಸ್ಟ್, ನೈಟ್ ಆಫ್ಟರ್ ಡಿನ್ನರ್ ಅಂತ ಅದನ್ನ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಆಮೇಲೆ ಇದನ್ನ ಕಂಟಿನ್ಯೂಸ್ ಆಗಿ ಸುಮ್ನೆ ತಾವು ತಗೊಂಡು ಯೂಸ್ ಮಾಡಬಾರ್ದು. ಆಮೇಲೆ ವಿದೌಟ್ ಡೈಲ್ಯೂಷನ್ ಕೂಡ ಇಫ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಇಟ್ ಶುಡ್ ನಾಟ್ ಬಿ ಯೂಸ್ಡ್. ಇದ್ರದ್ದು ಮತ್ತೆ ಲಾಂಗ್ ಟರ್ಮ್ ಇಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಡಯಟ್. ಓವರ್ ಆಲ್ ಹೆಲ್ತ್ ಏನ್ ಇಂಪಾರ್ಟೆಂಟ್ ಅದೇ ಇವನ್ ನಮ್ಮ ಓರಲ್ ಹೆಲ್ತ್ಗೂ ಕೂಡ ಇಂಪಾರ್ಟೆಂಟ್. ಸೊ ಸಾಕಷ್ಟು ತರಕಾರಿಗಳು, ಹಣ್ಣುಗಳು, ಮೋರ್ ಆಫ್ ಫೈಬರ್ ಕಂಟೆಂಟ್ ಇರೋದನ್ನ ಫುಡ್ ನ ತಗೊಂಡ್ರೆ ತುಂಬಾ ಒಳ್ಳೇದು. ಏನ್ ಅವಾಯ್ಡ್ ಮಾಡಬೇಕು ಅಂದ್ರೆ ಸಾಫ್ಟ್ ಮತ್ತೆ ಸ್ಟಿಕ್ಕಿ ಫುಡ್, ಅಂಟುಕೊಳ್ಳೋ ಪದಾರ್ಥ ಇದೆಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಮೋಕಿಂಗ್ ಕಂಪ್ಲೀಟ್ ಆಗಿ ಕ್ವಿಟ್ ಮಾಡಬೇಕು ಸ್ಮೋಕ್ ಮಾಡೋರು. ಸೊ ನೋ ಸ್ಮೋಕಿಂಗ್ ಅಂಡ್ ನೋ ಆಲ್ಕೋಹಾಲ್. ಇಷ್ಟನ್ನ ಫಾಲೋ ಮಾಡಿದ್ರೆ ಓರಲ್ ಹೈಜೀನ್ ಚೆನ್ನಾಗಿ ಮೇಂಟೈನ್ ಆಗ್ತಾ ಇರುತ್ತೆ. ಪೀರಿಯೋಡಿಕ್ ಆಗಿ ಒನ್ಸ್ ಇನ್ 6 months ಚೆಕ್ಅಪ್ ಮಾಡಿಸ್ಕೊಂಡು ಅಟ್ಲೀಸ್ಟ್ ಒನ್ಸ್ ಇನ್ 1 year or 2 years ಯಾವ ಏರಿಯಾಸ್ ಅಲ್ಲಿ ಬ್ರಷ್ ಹೋಗಲ್ಲ, ಕ್ಲೀನ್ ಆಗಲ್ಲ ಅಂತದನ್ನ ಸ್ಕೇಲರ್ ಟಿಪ್ ಅಲ್ಲಿ ನಾವು ಸ್ಕೇಲಿಂಗ್ ಅಂತ ಮಾಡ್ತೀವಿ. ಆ ಪ್ರೊಸೀಜರ್ ನ ನೀವು ಸ್ಕೇಲಿಂಗ್ ಮತ್ತೆ ಪಾಲಿಶಿಂಗ್ ಮಾಡಿಸ್ಕೋಬಹುದು. ಇಷ್ಟು ಮಾಡಿದ್ರೆ ಓವರ್ ಆಲ್ ನಿಮ್ದು ಓರಲ್ ಹೆಲ್ತ್ ಇಂಪ್ರೂವ್ ಆಗತ್ತೆ, ಚೆನ್ನಾಗಿರತ್ತೆ, ಮತ್ತೆ ಓವರ್ ಆಲ್ ಹೆಲ್ತ್ ಕೂಡ ಚೆನ್ನಾಗಿರತ್ತೆ. ಕೊನೆಯದಾಗಿ ನಾ ಹೇಳೋದಾದ್ರೆ ಮೇಕ್ ಯುವರ್ ಸೆಲ್ಫ್ ಎ ಪ್ರಯಾರಿಟಿ. ಮತ್ತೆ ಆರೋಗ್ಯವಾಗಿರಿ, ನಗ್ನಾಗ್ತಾ ಇರಿ ಹಾಗೂ ಆ ನಗುವಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಮಸ್ಕಾರ. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಮೊಡವೆ, ಡ್ಯಾಂಡ್ರಫ್, ಭಂಗು, ಹುಳುಕಡ್ಡಿ, ಅಲರ್ಜಿ, ತೊನ್ನು, ಇಸುಬು, ಸರ್ಪ ಹುಣ್ಣು, ನರಗುಳ್ಳೆ ತಗ್ಸೋದು, ಹಂಗೆ ಮುಖದಲ್ಲಿರೋ ಕೂದಲು ತೆಗೆಯೋದು, ಹಿಂಗೆ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾರೆ. ಹೌದು, ಹಲವಾರು ವರ್ಷಗಳಿಂದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಸರ್ಜಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ನುರಿತ ವೈದ್ಯರ ತಂಡದಿಂದ ಕೈಗೆಟಕುವ ಬೆಲೆಯಲ್ಲಿ ನಿಮ್ಮ ಚರ್ಮ ಮತ್ತು ಸೌಂದರ್ಯ ಸಂಬಂಧಿಸಿದ ಎಲ್ಲಾ ಬಗೆಯ ಚಿಕಿತ್ಸೆ ಲಭ್ಯ. ಇಂದೇ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ. ಎಲ್ಲ ಕೇಳುಗರಿಗೂ ನಮಸ್ಕಾರ. ನಾನು ಡಾಕ್ಟರ್ ದೀಪಾ ಅರುಣ್, ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಪೆಡಾಂಟಿಸ್ಟ್ ಹಾಗೂ ಇಂಪ್ಲಾಂಟಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ನಿಮಗೆ ಹ್ಯಾಲಿಟೋಸಿಸ್ ಅಂದರೆ ಬ್ಯಾಡ್ ಬ್ರೆತ್, ಬ್ಯಾಡ್ ಓಡರ್ ಅಥವಾ ಬಾಯಿ ದುರ್ವಾಸನೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಪೇಷಂಟ್ಸ್ ಬಂದಾಗ ಬಾಯಿಯ ದುರ್ವಾಸನೆ ಅಂದ್ರೆ ಬಾಯಿಯಲ್ಲೇ ಏನೋ ಕಾರಣಗಳಿದೆ, ಅದರಿಂದ ಬಾಯಿ ದುರ್ವಾಸನೆ ಅಂತ ತಿಳ್ಕೊಂಡಿರ್ತಾರೆ. ಸೊ ಅದಕ್ಕೆ ಕಾರಣಗಳು ಬಾಯಿ ಒಳಗೇನೂ ಇರ್ಬೋದು, ಬಾಯಿ ಬಿಟ್ಟು ಬೇರೆ ಅಂಗಾಂಗಗಳ ಡಿಸೀಸಸ್ ಇಂದನೂ ಕೂಡ ಬಾಯಿ ವಾಸನೆ ಬರುತ್ತೆ. ಸೊ ಬಾಯಿ ಒಳಗಡೆ ನಾವು ಎಕ್ಸಾಮಿನೇಷನ್ ಮಾಡಿದಾಗ ಫಸ್ಟ್ ಹಲ್ಲಲ್ಲಿ ಕ್ಯಾವಿಟೀಸ್ ಆಗಿದ್ರೆ, ಒಸಡಲ್ಲಿ ರಕ್ತಸ್ರಾವ ಅಥವಾ ಒಸಡಿನ ಸಮಸ್ಯೆಗಳಿದ್ರೆ ಅಲ್ಲಿ ಮೈಕ್ರೋಬ್ಸ್ ಎಲ್ಲ ಇದ್ದು ಅಲ್ಲಿ ವೊಲಟೈಲ್ ಸಲ್ಫರ್ ಕಾಂಪೌಂಡ್ಸ್ ಅಂತ ಹೇಳಿ ರಿಲೀಸ್ ಆಗತ್ತೆ. ಅಲ್ಲಿ ಏನೋ ಮೈಕ್ರೋಬ್ಸ್ ಅದು ಫುಡ್ ಪಾರ್ಟಿಕಲ್ಸ್ ಅನ್ನ ಬ್ರೇಕ್ ಡೌನ್ ಮಾಡಿ ರಿಲೀಸ್ ಮಾಡುವಂತ ವೊಲಟೈಲ್ ಸಲ್ಫರ್ ಕಾಂಪೌಂಡ್ಸ್, ನೇಮ್ಲಿ ಮಿಥೈಲ್ ಮರ್ಕ್ಯಾಪ್ಟನ್, ಹೈಡ್ರೋಜನ್ ಸಲ್ಫೈಡ್ ಮತ್ತೆ ಡೈಮಿಥೈಲ್ ಸಲ್ಫೈಡ್ ಅಂತ ಇರುತ್ತೆ. ಸೊ ಈ ಸ್ಮೆಲ್ ರಾಟನ್ ಎಗ್ ಸ್ಮೆಲ್ ಅಂತ ಇರಬಹುದು ಅಥವಾ ರಾಟನ್ ಕ್ಯಾಬೇಜ್ ಇಂದು ಸ್ಮೆಲ್, ಕೊಳೆತು ಹೋದ ಎಗ್ ಅಥವಾ ಕ್ಯಾಬೇಜಿನ ಸ್ಮೆಲ್ ಅಂತ ಹೇಳ್ತೀವಿ. ಸೊ ತೀವ್ರ ಕೇಸಸ್ ಅಲ್ಲಿ ಈ ತರ ಇರತ್ತೆ. ಫಸ್ಟ್ ಅದನ್ನ ಎಕ್ಸಾಮಿನ್ ಮಾಡಿ ನಾವು ಕ್ಯಾವಿಟೀಸ್ ಇದ್ರೆ ಫಿಲ್ಅಪ್ ಮಾಡಿ, ಮತ್ತೆ ನಾಲ್ಗೆ ಮೇಲೆ ಅಥವಾ ಹಲ್ಗಳ ಸಂಧಿಯಲ್ಲಿ ಎಲ್ಲ ಟಾಟಾರ್ ಇತ್ತು ಅಂದ್ರೆ ಅದನ್ನು ಕೂಡ ಎಲ್ಲ ಸ್ಕೇಲಿಂಗ್ ಅಂತ ಪ್ರೊಸೀಜರ್ ಮಾಡಿ ಕ್ಲೀನ್ ಮಾಡಿದ್ರೆ ಅದು ಸರಿ ಹೋಗುತ್ತೆ. ಮತ್ತೆ ಓರಲ್ ಹೈಜೀನ್ ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು. ಮೌತ್ ವಾಶಸ್ ಅಂತ ಬಂದಾಗ ಅಲ್ಲಿ ನಾವು ಆಲ್ಕೋಹಾಲ್ ಫ್ರೀ ಮೌತ್ ವಾಶಸ್ ನ ನೀವು ಯೂಸ್ ಮಾಡಬೇಕು. ಇಲ್ಲ ಅಂದ್ರೆ ಆಲ್ಕೋಹಾಲ್ ಕಂಟೆಂಟ್ ಇತ್ತು ಅಂದ್ರೆ ಅದರದ್ದೇ ಸ್ಮೆಲ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಪೀರಿಯೋಡಿಕ್ ಆಗಿ ಚೆಕ್ಅಪ್ ಮಾಡಿಸ್ಕೊಂಡು ಮತ್ತೆ ಏನಾದ್ರೂ ಹೊಸ ಕ್ಯಾವಿಟೀಸ್ ಇದ್ರೆ ಅಥವಾ ಹೊಸದಿಂದ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಅದನ್ನ ಟ್ರೀಟ್ಮೆಂಟ್ ತಗೋಬೇಕು. ಈಗ ಬಾಯಿ ಬಿಟ್ಟು ಬೇರೆ ರೀಸನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಡಿಹೈಡ್ರೇಷನ್ ಅಂತ, ನೀರು ಸಾಕಷ್ಟು ಸಫಿಶಿಯಂಟ್ ಆಗಿ ಕುಡಿತಾ ಇಲ್ಲ ಅಂದ್ರೂ ಕೂಡ ಬಾಯಲ್ಲಿ ವಾಸನೆ ಬರುತ್ತೆ. ಮತ್ತೆ ಫಾಸ್ಟಿಂಗ್, ಉಪವಾಸ ಮಾಡೋರು ಮತ್ತೆ ಡಯಟ್ ಮಾಡೋರು ಲೈಕ್ ಕೀಟೋ ಡಯಟ್ ಎಲ್ಲ ಮಾಡೋರು ಅಸಿಡಿಟಿ ಇಂದನೂ ಕೂಡ ಬಾಯಲ್ಲಿ ವಾಸನೆ ಬರುತ್ತೆ. ENT ಪ್ರಾಬ್ಲಮ್ಸ್, ಇಯರ್, ನೋಸ್ ಅಂಡ್ ಥ್ರೋಟ್ ಪ್ರಾಬ್ಲಮ್ಸ್ ಇನ್ ಲೈಕ್ ಸೈನೋಸೈಟಿಸ್ ಆಗಿರ್ಬೋದು, ಡಿವಿಯೇಟೆಡ್ ನೀಸಲ್ ಸೆಪ್ಟಮ್ ಆಗಿರ್ಬೋದು, ಆ ಕಾರಣಗಳಿಂದನೂ ಕೂಡ ಬಾಯಿ ವಾಸನೆ ಬರುತ್ತೆ. ಥ್ರೋಟ್ ಇನ್ಫೆಕ್ಷನ್ಸ್ ಅಲ್ಲೂ ಕೂಡ ಬಾಯಿ ವಾಸನೆ ಬರುತ್ತೆ. ಲಂಗ್ ಇನ್ಫೆಕ್ಷನ್ಸ್, ಲಿವರ್ ಡಿಸೀಸಸ್ ಏನಾದ್ರು ಇದ್ರೆ ಕೂಡ ಅದರಲ್ಲೂ ಬರುತ್ತೆ. ಮೋಸ್ಟ್ ಕಾಮನ್ ಆಗಿ ನಾವು ಡೈಜೆಸ್ಟಿವ್ ಇಶ್ಯೂಸ್ ಇರೋದ್ರಲ್ಲಿ ನೋಡ್ತಾ ಇದ್ದೇವೆ. ಡೈಜೆಸ್ಟಿವ್ ಡಿಸಾರ್ಡರ್ಸ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅಥವಾ ಸ್ಲೋ ಡೈಜೆಷನ್ ಇರೋರಲ್ಲೂ ಕೂಡ ಬಾಯಿ ವಾಸನೆ ಬರ್ತಾ ಇರತ್ತೆ. ಆಮೇಲೆ ಡಿಪ್ರೆಷನ್ ಅಲ್ಲಿ ಅಥವಾ ಮೆಂಟಲ್ ಇಲ್ನೆಸ್ ಇಂದ ಸಫರ್ ಮಾಡ್ತಾ ಇರೋರಲ್ಲೂ ಕೂಡ ಬಾಯಿ ವಾಸನೆ ಬರುತ್ತೆ. ಸಮ್ ಟೈಮ್ಸ್ ಈವನ್ ಮೆಡಿಸಿನ್ಸ್ ಯಾವ್ದು ತಗೋತಾ ಇರ್ತಾರೆ ಅದ್ರಲ್ಲೂ ಕೂಡ ಬಾಯಿ ವಾಸನೆ ಬರುವಂತ ಸಾಧ್ಯತೆನೂ ಇರುತ್ತೆ. ಆಮೇಲೆ ಮಧುಮೇಹ ಇರೋ ಪೇಷಂಟ್ಸ್, ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಸ್ಪೆಷಲಿ ಅಲ್ಲಿ ಅಸಿಟೋನ್ ಬ್ರೆತ್ ಅಂತ ಹೇಳ್ತೀವಿ, ತುಂಬಾ ರಿಲೀಸ್ ಆಗಿರುತ್ತೆ. ಕೀಟೋನ್ ಬಾಡೀಸ್
ನೋಯಿಸ್ ಅಂತೇಳಿ ಎಕ್ಸಸ್ ಆಗಿ, ಹಾಗಾಗಿ ಅದಕ್ಕೆ ನಾವು ಅಸಿಟೋನ್ ಬ್ರೆತ್ ಅಂತ ಕರಿತೀವಿ. ಆ ತರ ಸ್ಪೆಸಿಫಿಕ್ ಆಗಿ ಆ ವಾಸನೆ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ಡೆಂಟಲ್ ಎಕ್ಸಾಮಿನೇಷನ್ ಮಾಡಿಕೊಂಡು ಡೆಂಟಲ್ ಕಾರಣಗಳೇನಾರ ಇದ್ರೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಆಗಿ ಹಿಸ್ಟ್ರಿಯಲ್ಲೇ ಗೊತ್ತಾಗತ್ತೆ. ಹೊರಗಡೆ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಬೇರೆದು ಬಾಯಿ ಬಿಟ್ಟು ಬೇರೆ ಸಮಸ್ಯೆ ಇದ್ದಾಗ ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ನಾವು ರೆಸ್ಪೆಕ್ಟಿವ್ ಸ್ಪೆಷಲಿಸ್ಟಿಗೆ ಅದನ್ನ ರೆಫರ್ ಮಾಡ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಕ್ರಮೇಣವಾಗಿ ಬಾಯಿಯ ದುರ್ವಾಸನೆ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದ್ಮೇಲೂ ಸಹ ನೀವು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡೋದು, ಬ್ರಷ್ ಮಾಡೋದು 2 ಸಲ, ಬಾಯಿ ಮುಕ್ಳಿಸೋದು ಕ್ಲೀನ್ ವಾಟರ್ ಅಲ್ಲಿ ಆಫ್ಟರ್ ಎವ್ರಿ ಮೀಲ್, ಆಮೇಲೆ ಪ್ರತಿ 6 ತಿಂಗಳಿಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ಡೆಂಟಿಸ್ಟ್ ಹತ್ರ ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕು. ಏನಾದ್ರೂ ಹೊಸ ಕ್ಯಾವಿಟೀಸ್ ಆಗಿದೆಯಾ ಅಥವಾ ಏನಾದ್ರೂ ಬೇರೆ ಸಮಸ್ಯೆ ಹೊಸದಿಂದ ಇದೆಯಾ ಅಥವಾ ಟಂಗ್ ಮೇಲೆ ಏನಾದ್ರೂ ಕೋಟಿಂಗ್ ಆಗಿದೆಯಾ, ಆ ತರ ಮಾಡಿಸ್ಕೊಂಡ್ರೆ ಕ್ರಮೇಣವಾಗಿ ಅದು ಕಡಿಮೆ ಆಗಿ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಾಗೆ ಕಾಣ್ತೀರಾ? ಯಾಕೋ ಗೊತ್ತಿಲ್ಲ ಮೇಡಮ್, ಈ ಎದೆ ನೋವು ಆಗ್ತಿದೆ. ಮೊನ್ನೆ ನಮ್ ಯಜಮಾನ್ರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯಾಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ಇಸಿಜಿ, ಎಕೋ, ಟಿಎಂಟಿ, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ. ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.